ಏನಾದ್ರೂ ಗೆದ್ರೆ ಭುವನ್ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗ್ಬರ್ರೆ. ಹಾ, ಭುವನ್ನ ನೀನೇ ನನ್ ಜೊತೆ ಕಳಿಸ್ಕೊಡ್ಬೇಕು, ನೆನ್ಪಿರ್ಲಿ. ಇಬ್ರು 14 ಪಾಯಿಂಟ್ ಅಲ್ಲಿದ್ದೀರಾ. ಸೇಮ್ ಪಾಯಿಂಟ್. ಸೂಪರ್. ಕಂಟಿನ್ಯೂ ಕಮ್ ಆನ್. ಊರ್ಮಿಳಾ, ಯಾಕೆ ಸಿಟ್ ಮಾಡ್ಕೊಳ್ತೀಯ? ಆಟದಲ್ಲಿ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಇಬ್ರು ತುಂಬಾ ಚೆನ್ನಾಗಿ ಹಾಡಿದ್ರಿ. ವೆಲ್ ಪ್ಲೇಡ್ ಶ್ರದ್ಧಾ, ಚೆನ್ನಾಗಿ ಆಡಿದೆ. ಆದರೆ ಕಾಲು ಆಗ್ಲೇಬೇಕಿತ್ತು ಭುವನ್. ನಿಮ್ಮನ್ನ ಬಿಟ್ಕೊಳಕ್ ಇಷ್ಟ ಇಲ್ಲ ನಂಗೆ. ಏನದು? ಏನಿಲ್ಲ ಬಿಡಿ, ಏನಿಲ್ಲ, ಬನ್ನಿ. ಅಬ್ಬಾ, ಆಟ ತುಂಬಾ ಚೆನ್ನಾಗಾಯ್ತು. ನಡೀರಿ ಎಲ್ರು ಫ್ರೆಶ್ ಆಗೋಣ. ಉಫ್ ಅಬ್ಬಾ, ಬನ್ನಿ. ಅಯ್ಯೋ ಭುವನ್, ನೋಡ್ಕೊಂಡು ನೋಡಕ್ಕಾಗಲ್ಲ ಶ್ರದ್ಧಾ ಹಿಂಗೆ. ನೋಡು, ಕಾಲಿಗೆ ರಕ್ತ ಬರ್ತಿದ್ರು ಆಡೋಂಥದ್ದೇನಿತ್ತು ನಿನಗೆ? ಈಗ ಆಟ ಆಡ್ ಮುಗೀತಲ್ವಾ? ಅಯ್ಯೋ, ಹೀಗೆ ಯಾಕೆ ಯೋಚನೆ ಮಾಡ್ತಿದ್ದೀರಿ? ಇರ್ಲಿ ಬಿಡಿ. ಏನು ಇರ್ಲಿ ಬಿಡಿನಾ? ಏನ್ ತಮಾಷೆನಾ ಇದು? ಹಾವು ಕಚ್ಚಿದೆ ನಿನಗೆ, ಕಾಲು ನೋವುತ್ತಿರುತ್ತೆ, ರಕ್ತ ಬರ್ತಿರುತ್ತೆ, ತಲೆಗೆಲ್ಲ ಕೆಟ್ಟಿದ್ಯಾ ಹೇಗೆ ನಿನಗೆ? ಯಾಕೊಳ್ಳೆ ಮೆಂಟೆ ತರ ಆಡ್ತಾ ಇದೆಯಾ? ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೊ ನೀನು. ನಾನು ಮೊದಲು ಆಯಿಂಟ್ಮೆಂಟ್ ಹಚ್ಚಿ ಆಮೇಲೆ ಬ್ಯಾಂಡೇಜ್ ಹಾಕ್ತೀನಿ, ಓಕೆ? ಸುಮ್ಮನೆ ಬುದ್ಧಿವಂತ ತರ ಮಾತಾಡ್ತೀಯ ಅಷ್ಟೇ, ಆದ್ರೆ ಬುದ್ಧಿ ಅಷ್ಟಕ್ಕಷ್ಟೇ. ಯಾಕೆ ಹಲ್ಕಿಸಿತಾ ಇದೆಯಾ? ಇಲ್ಲೇ ಕೂತ್ಕೋ, 1 ನಿಮಿಷ ಬಂದೆ. ನೀವು ಪ್ರತಿದಿನ ಹೀಗೆ ನನ್ನ ಪ್ರೀತಿಯಿಂದ ನೋಡ್ಕೋತೀರಿ ಅಂದ್ರೆ ದಿನಾಗ್ಲೂ ಏನಾದ್ರೂ ಒಂದು ಗಾಯ ಮಾಡ್ಕೋತೀನಿ ನಾನು. ಯಾಕೆ ಯಾವಾಗ್ಲೂ ಹೀಗೆ ಇರಲ್ಲ ನೀವು? ಭುವನ್, ಇದೆಲ್ಲ ಏನು ಬೇಡ, ಇರ್ಲಿ ಬಿಡಿ. ಸುಮ್ಮನಿರು ಶ್ರದ್ಧಾ, ನಿನಗೇನು ಗೊತ್ತಾಗಲ್ಲ. ಬೇಕಿತ್ತ ಕಷ್ಟ ಇವೆಲ್ಲ ನಿನಗೆ? ಇನ್ಮೇಲಾದ್ರೂ ಹುಷಾರಾಗಿರೋದನ್ನ ಕಲಿ. ಆ ವಿಷಯದಲ್ಲೂ ಅಷ್ಟೇ ನೇರವಾಗಿ ಹೇಳ್ಬೋದಾಗಿತ್ತು ತಾನೆ. ಭುವನ್ ಹಾವಿದೆ ಪಕ್ಕ ಕೋಡಿ ಅಂತ, ಅದು ಬಿಟ್ಟು ನನ್ನ ತಳ್ಳಿ ಹಾವಿನ ಬಾಯಿಗೆ ಸಿಗೋ ತರ ಯಾಕೆ ಮಾಡ್ಕೊಂಡೆ? ನೋಡು, ನಿನಗೆ ನನ್ನ ಮೇಲೆ ಕೇರ್ ಇದೆ ಅಂತ ಗೊತ್ತು, ಕರೆಕ್ಟು, ಒಪ್ಕೋತೀನಿ ನಾನು. ಹಾಗಂತ ನಿನಗೆ ಕೆಟ್ಟದ್ ಮಾಡ್ಕೊಳ್ಳೋದು ಯಾವ ನ್ಯಾಯ ಹೇಳು? ಭುವನ್, 1 ನಿಮಿಷ, ಏನು ಒಪ್ಕೋತೀರಿ ನೀವು? ಅದು ಏನಿಲ್ಲ. ನೋಡು, ಬ್ಯಾಂಡೇಜ್ ಹಾಕಿದ್ದೀನಿ, ಮತ್ತೆ ಏನಾದ್ರೂ ನೋಯ್ತು ಅಂದ್ರೆ ಹೇಳು.
ಮಾಡೋದು ನಾವು? ಏನ್ ಮಾಡೋದು ಅಂದ್ರೆ ರೆಸ್ಟ್ ಮಾಡು. ಅಯ್ಯೋ, ಅಲ್ಲಿಂದ ಇಷ್ಟು ದೂರ ಬಂದು ರೂಮಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋದಾ? ಏನ್ ಭುವನ್ ನೀವು, ಬೋರ್ ಆಗಲ್ವಾ? ಅದಕ್ಕೆ ನಾವು ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗೋಣ. ಕಾರವಾರದ ಸುತ್ತಮುತ್ತ ನೋಡೋ ಜಾಗಗಳು ಸಾಕಷ್ಟಿವೆ ಅಲ್ವಾ? ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತೆ. ಬೇಡ್ವಾ? ಹಾಗೇನಿಲ್ಲ, ಸರಿ ಪರವಾಗಿಲ್ಲ. ಹೌದಾ? ಸರಿ, ಪಟ್ ಅಂತ 2 ನಿಮಿಷದಲ್ಲಿ ರೆಡಿ ಆಗ್ತೀನಿ ನಾನು. ಪಟ್ ಅಂತೇನು ರೆಡಿ ಆಗಬೇಕಾಗಿಲ್ಲ, ಕಾಲಿಗೆ ಏಟಾಗಿದೆ, ನಿಧಾನವಾಗಿ ರೆಡಿ ಆಗ್ತೀನಿ. ಸರಿ, ನಿಧಾನವಾಗಿ ಬೇಗ ರೆಡಿ ಆಗ್ತೀನಿ. ಓಕೆ ಫೈನ್. ಎಸ್. ಅರೆ ಭುವನ್, ಎಲ್ಲಿಗೆ ಹೊರಟೆ? ಎಲ್ಲಿಗೆ ಅಂತ ಗೊತ್ತಿದ್ರೆ ಹೇಳ್ಬೋದಾಗಿತ್ತು ಅಲ್ವಾ ಭುವನ್? ಹೌದು ನೋಡು, ಅದೇನೋ ಸರಿ. ಯಾಕೆ ಊರ್ಮಿಳಾ, ಗೊತ್ತಾಗ್ಲಿಲ್ವಾ? ಅದೇನಂದ್ರೆ ನಾನು ಭುವನ್ ಇಬ್ರು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ಏನ್ ಹೇಳು? ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ಸರಿ ಸರಿ ಭುವನ್, ಲೇಟ್ ಆಗುತ್ತೆ, ಹೊರಡೋಣವಾ? ಹಾ ಶ್ರದ್ಧಾ, ಬಾ. ಏನ್ ನಡೀತದೆ ನಿಮ್ಮಿಬ್ಬರ ಮಧ್ಯೆ? ಯಾಕೆ ಅವಳ ಹತ್ರ ಪದೇ ಪದೇ ಲಾಂಗ್ ಡ್ರೈವ್ ಅಂತ ಹೇಳಿದೆ? ಏನ್ ವಿಷಯ? ಏನು ವಿಷಯ ಅಲ್ಲ ಭುವನ್, ಏನೂ ಇಲ್ಲ. ನಡೀರಿ ಹೊರಡೋಣ. ಕೂತ್ಕೋ. ಗೇಮ್ನ ಗಂಡ ಗಾಳಿನೇ ಗೊತ್ತಿಲ್ಲದೆ ಇರೋಳು ಸೋಡಾ ಬುಡ್ಡಿ ನನ್ನೆಲ್ಲ ಸೋಲ್ಸ್ಬಿಟ್ಲು ಇವತ್ತು. ಈ ಅವಮಾನನ ನಾನು ಸಹಿಸ್ಕೊಳ್ಳಲ್ಲ. ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ದ್ವೇಷನ ಇವತ್ತಲ್ಲ ನಾಳೆ ತೀರಿಸ್ಕೋತೀನಿ. ಹಾ, ಒಮ್ಮೊಮ್ಮೆ ಹೀಗೂ ಆಗುವುದು, ಎಲ್ಲಿಯೋ ಮನಸ್ಸು ಜಾರುವುದು, ಯಾರನ್ನು ಜೀವ ಬೇಡುವುದು, ಯಹಿ ತೋ ಹೈ ಜಿಂದಗಿ, ಯಹಿ ತೋ ಹೈ ಜಿಂದಗಿ. ನನ್ನೊಂದಿಗೆ ನಿಗುದ್ದಾಡಲು, ನಿನ್ನೊಂದಿಗೆ ನರೇಗಾಡಲು, ನಿಂಗೂ ಗೊತ್ತು ನಂಗೂನು ಗೊತ್ತು, ನಿನ್ನ ನನ್ನ ಮನಸ್ಸಲ್ಲಿ ಏನುಂಟು, ಹೇಳೋದಕ್ಕೆ ಆ ಧೈರ್ಯ ಬೇಕು, ಹೇಳಿದ್ಮೇಲೆ ಒಪ್ಕೋಬೇಕು, ಮುಂದೇನಾಗುತ್ತೋ ಯಾರಿಗೊತ್ತು. ಒಮ್ಮೊಮ್ಮೆ ಹೀಗೂ ಆಗುವುದು,
ಎಲ್ಲಿಯೋ ಮನಸ್ಸು ಜಾರುವುದು, ಯಾರನ್ನು ಜೀವ ಬೇಡುವುದು. ಯಹಿ ತೋ ಹೈ ಜಿಂದಗಿ, ಯಹಿ ತೋ ಹೈ, ಯಹಿ ತೋ ಹೈ ಜಿಂದಗಿ. ನನಗೋಸ್ಕರ ಈ ಹಾಡು ಹಾಡ್ತಾ ಇರೋದು? ಏನಂದೆ? ಏನಿಲ್ಲ ಏನಿಲ್ಲ. ಎಲ್ಲಿಗೆ ಹೋಗ್ಬೇಕೀಗ? ನೀನೇನೋ ಲಾಂಗ್ ಡ್ರೈವ್ ಅಂತ ಹೇಳಿದೆ, ನಾನು ಹೊಟ್ಬಿಟ್ಟೆ. ಎಲ್ಲಿಗೆ ಹೋಗ್ತಾ ಇದೀವಿ? ನನಗೇನ್ ಗೊತ್ತು ಭುವನ್, ಇದೇ ನನ್ನೂರ, ನನ್ನ ಏರಿಯಾನ. ಹೀಗೆ ನಿನ್ ಜೊತೆ ಎಲ್ಲಾದ್ರೂ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಅಂದ್ರೆ ಇಲ್ಲೆಲ್ಲ ಸುತ್ತಮುತ್ತ ಜಾಗ ಚೆನ್ನಾಗಿದೆಯಲ್ಲ, ಅದಕ್ಕೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಭುವನ್ ಈ ಜಾಗ. ಭುವನ್, ನಾವ್ ಅಲ್ಲಿಗೆ ಹೋಗೋಣವಾ? ಅಲ್ಲಿಗ? ಅಲ್ಲಿಗೆ. ನೀವ್ ಬೇಡ ಅಂದ್ರೆ ಬೇಡ ಬಿಡಿ, ಯಾಕೋ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಪರವಾಗಿಲ್ಲ ಬಿಡಿ. ಇಲ್ಲ ಹೋಗೋಣ, ಬನ್ನಿ. ಭುವನ್, ಒಂದ್ ನಿಮಿಷ ಬಂದೆ. ಕಾರ್ ಡೋರ್ ಓಪನ್ ಮಾಡಿ. ಏನಾಯ್ತು? ಎಲ್ಲಿಗೆ ಹೋಗಿದ್ದೆ? ಏನು ಹೆಂಗಸರ ವಿಚಾರ, ನಿಮಗ್ ಬೇಕಾ ಅದು? ಅದೇ ಭುವನ್, ನಂಗೆ ಚಿಪ್ಸ್ ಪ್ಯಾಕೆಟ್ ಕೊಡಿಸ್ತೀರಾ? ಆಮೇಲೆ ನ್ಯಾಚುರಲ್ ಕೊಡಿಸಿ. ಆಮೇಲೆ ಏನಿದೆ ಇಲ್ಲಿ? ಚಿಕ್ಕಿ ಕೊಡಿಸಿ. ಆಮೇಲೆ ಮೊದಲು ಇಷ್ಟೊಂದು ಕೊಡಿಸಿ ಬನ್ನಿ. ನೋಡು, ನೀ ಸರಿಯಾಗಿ ಬರೀ. ನೀ ದೊಡ್ಡ ಮನ್ಸು ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು. ನಿಮ್ಮಪ್ಪ ನೀನು ಬಿಟ್ಟೋದ, ನೀನು ಅವ್ನಿಗೆ ಉತ್ತರ ಕೊಡಬೇಕು ಅಂದರೆ ನೀ ದೊಡ್ಡ ಮನ್ಸು ಆಗಬೇಕು. ನಿಮ್ಮವ್ವ ಇದ್ದಿದ್ರೆ ನೀನು ಚೆನ್ನಾಗಿ ಓದಿಸ್ತಾ ಇದ್ಲು. ಏನು ಮಾಡೋದು, ನಿನ್ನ ಅರ್ಧಕ್ಕೆ ಬಿಟ್ಟು ಹೋದ್ರು. ಎಲ್ಲ ದೇವ್ರಿಚ್ಛೆ. ಬರೀ ಬರೀ. ನಿಮ್ಮಮ್ಮ ದೇವತೆ, ಅವಳಿಗೆ ಅವನೇ ಮೋಸ ಮಾಡಿಬಿಟ್ಟ. ನೀನು ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕು ತಾನೆ,
ಅದಕ್ಕೆ ಶ್ರದ್ಧೆಯಿಂದ ಓದ್ಕೋಬೇಕು. ಎಲ್ಲಿ ಓದು? ಅಮ್ಮ ಅಮ್ಮ ನನ್ನಮ್ಮ ನನ್ನ ಬಿಟ್ಟು ಎಲ್ಲಿ ಹೋದಮ್ಮ ಕೋಟಿ ದೈವ ನಿನ್ನ ಮುಂದೆ ಬೇಡವೇ ಬೇಡಮ್ಮ ದಾಟಿ ಬಂದು ನೂರು ಗೋಡೆ ನನ್ನನ್ನು ನೋಡಮ್ಮ ಜೋಗುಳ ಹಾಡಮ್ಮ ಅಮ್ಮ 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 ನನ್ನಮ್ಮ ನನ್ನ ಬಿಟ್ಟು ಸಾರಿ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ಹುಡುಗನಿಗೆ ಅಪ್ಪ ಅಮ್ಮ ಯಾರೂ ಇಲ್ವಾ? ಯಾರೂ ಇಲ್ಲ. ಅವ್ರ ಅಪ್ಪ ಅಮ್ಮ ಯಾರೂ ಇಲ್ಲ. ಇವ್ರ ಅಮ್ಮಂಗೆ ಅವ್ರ ಅಪ್ಪ ಮೋಸ ಮಾಡಿ ಓಡೋಗ್ಬಿಟ್ಟ. ಅದೇ ಕೊರಗಲ್ಲಿ ಇವ್ರ ಅವ್ವ ತೀರ್ಕೊಂಡ್ರು. ಇವನ್ನ ಓದಿಸಿ ದೊಡ್ಡ ಆಫೀಸರ್ ಮಾಡಬೇಕು ಅಂತಿದ್ದೀನಿ. ಏನ್ರಪ್ಪ ನಿಮಗೇನು ಬೇಕು? ತಗೊಳ್ಳಿ. ನೀವೇನ್ ತಗೊಂಡೇ ಇಲ್ಲ, ದುಡ್ಡು ಯಾಕಪ್ಪ ಕೊಡ್ತೀರಿ? ಇಲ್ಲ ತಗೊಂಡಿದ್ದೀನ. ಬೇಡಪ್ಪ. ನಿಮ್ಮ ಮೊಮ್ಮಗನ್ನ ಓದಿಸಿ ದೊಡ್ಡ ಆಫೀಸರ್ ಮಾಡಿ. ತಗೊಳ್ಳಿ. ಏನಾಯ್ತು ಭುವನ್? ನೆನಪಿನ ಸಮುದ್ರದ ಕೆಟ್ಟ ಅಲೆಗಳು ಹೃದಯ ಕಪ್ಪಳಿಸ್ತಿದೆ. ಸಾರಿ. ಒಳ್ಳೇದು ಕೆಟ್ಟದು ನಮ್ಮ ಬದುಕಿನ ಭಾಗ ಅಲ್ವಾ ಭುವನ್? ಕೆಟ್ಟದನ್ನ ಮರಿಬೇಕು, ಒಳ್ಳೇದನ್ನ ನೆನಪಿಟ್ಕೋಬೇಕು. ಅದಷ್ಟು ಸುಲಭ ಆಗಿದ್ರೆ ಬದುಕು ಬ್ಯೂಟಿಫುಲ್ ಆಗಿರೋ ಶ್ರದ್ಧಾ. ಪ್ರತಿ ಬಾರಿನೂ ಮನಸ್ಸಿನ ದೋಣಿ ನಮ್ಮನ್ನು ಒಳ್ಳೆ ನೆನಪಿನ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಅಲ್ಲಿಂದ ಹೊರಗೆ ಬರೋದೇ ಬೇಕಾಗಿರಲಿಲ್ಲ. ಆವಾಗ ನಿಮ್ಮ ಮನಸ್ಸಿನ ಅಲೆಗಳಲ್ಲಿ ಹೇಳ್ತಾ ಇರೋ ಅಂತರಂಗ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಂತರಂಗದಲ್ಲಿರೋದು ಪ್ರಕ್ಷುಬ್ಧವಾದ ಪ್ರವಾಹ ಶ್ರದ್ಧಾ. ಪ್ರವಾಹ ಬಂದ್ರೆ ಒಳ್ಳೇದೇ ಅಲ್ವಾ ಭುವನ್? ಕೊಳೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಉಬ್ರ ಹಿಡಿದು ಹೊಸ ದಡ ಕಾಣಿಸುತ್ತೆ. ಒಂದ್ಸಲ ದುಡುಕಿ ನಿರ್ಧಾರ ತಗೊಂಡ್ರೆ ಮುಗೀತು ಕಂದ. ಮತ್ತೆ ಅದನ್ನ ಸರಿ ಮಾಡಕ್ಕಾಗಲ್ಲ. ಜೀವನದಲ್ಲಿ ತಾಳ್ಮೆ ಇದ್ರೆ ಎಲ್ಲಾನು ತಾನಾಗೆ ಸಿಗುತ್ತೆ. ಯಾವತ್ತೂ ಅಷ್ಟೇ ಕಂದ, ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರ್ದು. ಸೋತು ಕೊನೆಗೆ ಗೆದ್ರೆ ಹೀರೋ ಆಗ್ತೀಯ, ಅಥವಾ ಗೆದ್ದು ಕೊನೆಗೆ ಸೋತ್ರೆ ವಿಲನ್ ಆಗ್ತೀಯ. ನೀನೇ ಯೋಚನೆ ಮಾಡಿ. ಪ್ರೀತಿಯಲ್ಲಿ ಗೆಲ್ಲೋಕಾಗದಿರೋದು ಯಾವುದೂ ಇಲ್ಲ.